ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆದೋರಣಗಳೇ, ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ, ಸೂಜಿ ಮಲ್ಲಿಗೆ ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ, ಸಂಪಿಗೆ ಸಂಪಿಗೆ ಕೆಂಡ ಸಂಪಿಗೆ ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುಣ ಕರುನಾಡೆ, ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ, ಸಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಅಂದವೋ ಅಂದವು ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ನನ್ನ ಮನೆಯ ಮುಂದೆ ಸಹ್ಯಾದ್ರಿಗಿರಿಯ ಹಿಂದೆ ದಿನವು 100 ಶಶಿಯು ಹುಟ್ಟಿ ಬಂದರು. ನನ್ನ ರತಿಯ ಮಗವ ಮರೆಮಾಚದಂಥ ನಗುವ. ಹೇರುಕ್ಕಮ್ಮ ಹೇರುಕ್ಕಮ್ಮ ನಮ್ಮ ಊರಮ್ಮ, ಹೇರುಕ್ಕಮ್ಮ ನಮ್ಮ ಮಾತಮ್ಮ. ನಾನು ಹುಟ್ಟಿ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿ ಎಲ್ಲೂ ಇಲ್ಲ. ಊರಿ
ನಿನ್ನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಕೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ. ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ, ಏಳರಲ್ಲೂ ನಮ್ಮ ನೀರೇ ನೀರಮ್ಮ. ಹೇ ರುಕ್ಕಮ್ಮ, ಹೇ ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ ನಮ್ಮ ಬೂರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಬೂರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತಮ್ಮ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಗಾಳಿಯೇ ಆದೇಶ, ಮೇಘವೇ ಸಂದೇಶ, ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ. ಋತು ಋತುಗಳು ನಿನ್ನ ಕಾದಿವೆ, ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ, ನವರಸವು ಮೈದಾಳಿ ಜೀವನದ ಜೋಗಾಲಿ. ಯುಗ ಯುಗದಲ್ಲೂ ನಿನ್ನ ಕಾಯುವೆ, ನೀನೊಮ್ಮೆ ಬಂದಿಲ್ಲಿ. ನಮ್ಮ ಉಸಿರು, ನಾವು ಉಸಿರಾಡಿಸುವಂತಹ ನೆಲ ಕನ್ನಡ. ಈ ಒಂದು ನಮ್ಮ ಮೇಲಿರುವಂಥ ಒಂದು ಜವಾಬ್ದಾರಿ ಏನಂತಂದರೆ, ನಾನು ಎಲ್ಲಿ ಹೋದಲ್ಲ ಅದನ್ನೇ ಹೇಳ್ತೀನಿ, ಕನ್ನಡವನ್ನು ನಾವು ಯಾವತ್ತೂ ಮರಿಬಾರ್ದು. ಯಾಕಂದರೆ ನಮ್ಮ ತಾಯಿಯನ್ನು ನಾವು ಮರೆತಂತೆ, ಕನ್ನಡವನ್ನು ಮರೆತರೆ ನಮ್ಮ ತಾಯಿಯನ್ನು ಮರೆತಂತೆ. ಇದು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ತಾಯಿನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ಲರೂ ಬೇರೆ ಭಾಷೆ ನಮಗೆ
ಏನು ಜಾಗತಿಕವಾಗಿ ಮುಂದುಗಲ್ಲು ಬೇರೆ ಭಾಷೆ ಬೇಕಿದ್ರೂ ಕೂಡ ನಮ್ಮ ಮಾತೃಭಾಷೆ ಒಂದು ಕಡೆ ಹೇಳ್ತಾರೆ, ಯಾವ ಒಂದು ಭಾಷೆ ಬಹಳ ಶ್ರೀಮಂತವಾಗಿರುತ್ತೆ ಅಂತಂದರೆ ಯಾವ ಭಾಷೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮಿಲನವಾಗಿ ಮತ್ತು ಮಾತೃಭಾಷೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಾಗ ಆ ಭಾಷೆ ಮಹತ್ವ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರೆ. ಈ ಭಾಷೆಯನ್ನು ದೇವ ಭಾಷೆಯನ್ನಾಗಿಸಿದರು 12ನೇ ಶತಮಾನದ ಶರಣರು. ಅವ್ರು ಹೇಳ್ತಾರೆ, ವಾಗ್ರಚನೆ ಎಂಬುದು ಕರ್ನಾಟವಯ್ಯ. ವಾಗ್ರಚನೆ, ವಾಕ್ಯ ರಚನೆ, ನೀವು ಯಾವುದೇ ರಚನೆಯನ್ನು ತೆಗೆದುಕೊಳ್ಳಿ, ಕನ್ನಡ ಭಾಷೆಯಲ್ಲಿ ಎಲ್ಲ ಪ್ರಕಾರದ ಸಾಹಿತ್ಯ ಆಡೋಗಿದ್ದಾವೆ. ಸುಮಾರು 8 ಜನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹಳೆಗನ್ನಡ, ಮಧ್ಯಗನ್ನಡ, ನವ್ಯಗನ್ನಡ ಎಲ್ಲ ರೀತಿಯಾದಂಥ ಪದಪ್ರಯೋಗ ನಡೆದಿದೆ. ಈ ಒಂದು ಭಾಷೆಯನ್ನು ನಮ್ಮ ಮಕ್ಕಳಿಗೆ ನಾವು ಮೊದಲಿಂದ ಅವ್ರಿಗೆ ನಾವು ತಲೆಯಲ್ಲಿ ಹಾಕ್ತಾ ಬರಬೇಕು. ಮತ್ತು ಎಲ್ಲೇ ನಾವು ಹೋದಾಗ ಈಗ ನಮ್ಗೆ ಸನ್ಮಾನ ಮಾಡಿದೆ, ಒಂದು ಸನ್ಮಾನ ಮಾಡ್ಬೇಕಾದ್ರೆ ಒಂದು ಕನ್ನಡದ ಪುಸ್ತಕವನ್ನು ಕೊಡುವಂಥದ್ದು ತಾವೆಲ್ಲರೂ ಇದನ್ನು ಏನು ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು. ಯಾರಿಗೆ ಹೋಗಿ ನೀವು ಒಂದು ಭೇಟಿ ಆಗ್ಬೇಕಂತ ಅನ್ಕೊಂಡ್ರೆ, ಏನೋ ಬರ್ಡೇ ಹೋಗ್ಬೇಕು ಅನ್ಕೊಂಡ್ರೆ ಗಿಫ್ಟ್ ಕೊಡಿ. ಗಿಫ್ಟ್ ಜೊತೆಗೆ ಒಂದು ಕನ್ನಡದ ಪುಸ್ತಕವನ್ನು ನಾವು ಕೊಡ್ತಾ ಹೋದಾಗ ನಾವು ನಮ್ಮತನವನ್ನು ನಾವು ಉಳಿಸ್ಕೊಳ್ತಾ ಹೋಗ್ಬೇಕು, ನಮ್ಮತನವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಹೀಗಾಗಿ ಎಲ್ರಿಗೂ ನಾನು ಹೇಳೋದಷ್ಟೇ, ಕುವೆಂಪು ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಇದೆ ಅಂತಂದರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ. ಯಾರು ನಾಡು ನುಡಿಗೋಸ್ಕರ ತಮ್ಮ ಒಂದು ಯೋಚನೆಯನ್ನು ಇಡ್ತಾರೆ, ಅವರ ಜೀವನ ಯಾವಾಗಲೂ ಉನ್ನತ ಹಾದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ, ಇವತ್ತು ಈಶ್ವರ ಮತ್ತು ಅವ್ರ ಬಳಗದವರು ಹಾಗೂ ಇಲ್ಲಿ ಅನೇಕ ಹಿರಿಯರಿದ್ದಾರೆ, ಶ್ರೀಧರ್ ರೆಡ್ಡಿ ಅವರಿದ್ದಾರೆ, ಮಿಥುನ್ ರೆಡ್ಡಿ ಇದ್ದಾರೆ, ಇನ್ನೂ ಅನೇಕ ಹಿರಿಯರಿದ್ದಾರೆ. ಸೊ ಎಲ್ರಿಗೂ ಕೂಡ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೀಗೆ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಅದು ಇಮ್ಮಡಿ ಮುಮ್ಮಡಿಯಾಗಿ ಬೆಳೀಲಿ. ನಮ್ಮ ಬಾಳಲ್ಲಿ ಕನ್ನಡ ನಾಣ್ಣುಡಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕೂಡಿದರೆ ಕಾಣುವುದು. ಮಳೆಪುರ ಕ್ಷೇತ್ರದ ಹುಲ್ಲಳ್ಳಿ ತಾಲೂಕು ಗ್ರಾಮಸ್ಥರು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಕಾರ್ಯಕ್ರಮ ಸುಮಾರು 46 ವರ್ಷಗಳಿಂದ ಕರ್ನಾಟಕದಲ್ಲಿ ಹಾಸ್ಯ ಹಾಗೂ ಮಿಮಿಕ್ರಿ ಮಾಡಿಕೊಂಡೇ ಬಂದಿದ್ದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತ ದೇಶ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದೀನಿ.
ಭಾರತ ಮಾತ್ರ ಅಲ್ಲ, ಅವರ ದೇಶದಲ್ಲಿ ಅಮೆರಿಕ, ಡೆಟ್ರಾಯ್ಟ್, ಚಿಕಾಗೋ, ಲಾಸ್ ಏಂಜಲಸ್, ಫಿಲಡೆಲ್ಫಿಯಾ, ಫೆನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಬೋ, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುಧಾಬಿ, ಕತಾರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾ ಬಂದು 19,800 ಕಾರ್ಯಕ್ರಮವನ್ನ ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಒಂದು ಖುಷಿ. ಅದಕ್ಕೆ ಸಂತೋಷ. ಇನ್ನೂ ಸುಮಾರು 150 ಸಿನಿಮಾಗಳು ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಜೊತೆ, ವಿಷ್ಣುವರ್ಧನ್ ಜೊತೆ, ಅಂಬರೀಷ್ ಜೊತೆ, ಶಂಕರ್ನಾಥ್ ಜೊತೆ, ಈ ಎಲ್ಲ ನಾಯಕ ನಟಗಳ ಜೊತೆ ಮಾಡಿದ್ದೀನಿ. ಈಗಿನ ನಾಯಕ ನಟರು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಮಿಮಿಕ್ರಿ ಮಾತ್ರ ಮಾಡೋದ್ರ ಜೊತೆಗೆ ಒಂದೆರಡು ಮಾತು ಹೇಳ್ತೀನಿ ನಿಮಗೆ. ಯಾರು ಕನ್ನಡಿಗರು ಅಂತ ಹೇಳ್ತಾರೆ, ಎಲ್ಲ ಧರ್ಮಗಳಿಗೆ ಯಾರು ಗೌರವ ಕೊಡ್ತಾನೆ ಅವನು ಕನ್ನಡಿಗ. ಎಲ್ಲ ತಾಯಿನ ತನ್ನ ತಾಯಿ ತರ ಪ್ರೀತಿಸ್ತಾನಲ್ಲ ಅವನು ಕನ್ನಡಿಗ. ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಕನ್ನಡಿಗನ ಅಡ್ರೆಸ್ ಹಂಗಂದ್ಬಿಟ್ಟು ರಾಜ್ಯೋತ್ಸವ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲಾ ಭಾಷೆನೂ ಬೈತೀವಿ ಅಂತಲ್ಲ. ಪ್ರಪಂಚದ ಎಲ್ಲಾ ಭಾಷೆನೂ ಇಷ್ಟಪಡೋರು ಕನ್ನಡಿಗರು. ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಹೋದ್ರು ಕನ್ನಡಿಗರು ಎಲ್ಲರನ್ನೂ ಪ್ರೀತಿಸ್ತಾರೆ. ಅದಕ್ಕೆ ಹೇಳೋದು, ತಮಿಳು ಚೆನ್ನಾಗಿದೆ, ತೆಲುಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದ್ರೆ ನಮ್ಮ ಕರ್ನಾಟಕ ನಮಗೆ ಮುತ್ತು. ಒಂದೊಂದು ಕರ್ನಾಟಕದ ಅಕ್ಷರಗಳು ನೋಡಿ ಒಂದೊಂದು ಮುತ್ತು ಇದೆ, ರೌಂಡ್ ಎಲ್ಲ ಒಂದು ಮುತ್ತು. ಆ ಮುತ್ತು ಸ್ವಲ್ಪ ಒಣಗಿಬಿಟ್ರೆ ತೆಲುಗು ಆಗ್ಬೇಕು. ಹಿಂದಿ ಹೆಂಗಿದೆ ಅಂತ, ಹಿಂದಿ ಹೆಂಗಿದೆ ಅಂದ್ರೆ ಹ್ಯಾಂಗರ್ ಬಟ್ಟೆ ಹಾಕ್ತಂಗಿದೆ. ಒಂದು ಹ್ಯಾಂಗರು 4 ಬಟ್ಟೆ, ಒಂದು ಹ್ಯಾಂಗರು 4 ಬಟ್ಟೆ, ಒಂದು ಹ್ಯಾಂಗರು 4 ಬಟ್ಟೆ. ವಿಶೇಷ ನಮಗೆ ಆ ಚಪ್ಪಾಳೆ ಆ ನಗು ನನಗೆ ಇಷ್ಟ. ಒಳ್ಳೆ ನಿಮಗೆ ಇಷ್ಟ ಆದಾಗೆಲ್ಲ ಹಂಗಿದ್ಮೇಲೆ ಭಾಷೆಗಳು ಮಾತಾಡೋಕ್ಕೆ ನಾವು ಕನ್ನಡಿಗರು ಎಲ್ಲ ಭಾಷೆ ಮಾತಾಡ್ತೀವಿ, ಎಲ್ಲರ ಜೊತೆ ಸೇರ್ತೀವಿ. ಹಂಗೆ ಅನ್ಕೊಂಡು ನಮ್ಮನ್ನ ದೂರ ಇಡಿ ಅಂತಲ್ಲ, ನಮ್ಮನ್ನ ಹತ್ರ ಸೇರಿಸ್ಕೊಳ್ಳಿ ಅಂತ ಭಾಷೆ ಮಾತಾಡ್ತೀವಿ ಅಷ್ಟೇ ಹೊರತು ಕನ್ನಡಿಗರು ಎಲ್ಲ ಭಾಷೆ ಕಲಿಯೋದು. ತಮಿಳು ಚೆನ್ನಾಗಿದೆ, ತಮಿಳು ಬೇರೆ ಅಲ್ಲ, ನಮ್ಮ ಭಾರತ ದೇಶಕ್ಕೆ ಪಕ್ಕದ ತಮಿಳುನಾಡು. ಮ್ಯೂಸಿಕ್ ಇರ್ತದೆ. ತೆಲುಗು ಚೆನ್ನಾಗಿದೆ, ಆಂಗ್ಲ ತೆಲುಗು ಎಷ್ಟು ಚೆನ್ನಾಗಿದೆ, 1 ಲಕ್ಷ ಎಷ್ಟು ಚೆನ್ನಾಗಿದೆ. ಅದೇ ಬೆಂಗಳೂರು ತೆಲುಗು ಅರ್ಥ ಆಗ್ತದೆ, ಹೆಂಗೆ ಕೇಳಿಸಿದ್ರೆ ಅರ್ಥ ಆಗದೆ ಹೋದ್ರೆ ಹೆಂಗೆ ಕೇಳಿಸಿದ್ರು ನಾನು ನನ್ನ 305ನೇ ಸಿನಿಮಾ ಚಿರಂಜೀವಿ ಜೊತೆ ಆಕ್ಟ್ ಮಾಡಿದೆ. ತೆಲುಗುವಿನ ಮಹಾನ್ ನಟ ಚಿರಂಜೀವಿ ಜೊತೆ ಆಕ್ಟ್ ಮಾಡಿದೆ. ಶ್ರೀ ಮಂಜುನಾಥ ಕನ್ನಡ ಕೂತಿಮ್ಮ, ನಾವಿಬ್ರು, ನಾನೊಂದು ಆಕೇಶು, ಅರ್ಜುನ್ ಸರ್ಜಾ ಎಲ್ಲ ಕೂತಿದ್ವಿ. ಯಾರೇ ಬಂದು ನಮ್ಮ ಚಿರಂಜೀವಿಯವರು ಎದ್ದುಕೊಂಡು ಮಾತಾಡೋದು, ಯಾರು ಬಂದು ನಟ ಶಿವನ್ ರಸಲ್ ಅವರು ಯಾರು ಬಂದು ಎದ್ದುಕೊಂಡು ಮಾತಾಡೋದು. ನಾನು ಕೇಳಿದೆ, ಏನ್ ಸರ್ ಇದು, ಯಾರೇ ಬಂದು ಎದ್ದುಕೊಂಡು ಮಾತಾಡ್ತಾ ಇದ್ರು, ನೀವು ಶಿವನ್ ರಸಲ್ ಇದ್ರ? ಇಲ್ಲ ಸರ್, ನನ್ನ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಇಂದ ಕಲ್ತಿರೋದು ನಾನು. ಯಾರೇ ಬಂದು ಅವ್ರಿಗೆ ಎದ್ದೆಂದು ಗೌರವ ಕೊಟ್ಟು ಮಾತಾಡಬೇಕು, ನಿಮ್ಮ ಮನಸ್ಸಲ್ಲಿ ನಿಮ್ಮ ರಾಜ್ಕುಮಾರ್ ನನಗೆ ಹೇಳಿದ್ರು. ಅದು ನಮ್ಮ ಚಿರಂಜೀವಿ. ಅದಕ್ಕೆ ತೆಲುಗು ಭಾಷೆನೂ ಚೆನ್ನಾಗಿದೆ. ಇನ್ನೊಂದು ಭಾಷೆ ಇದೆ, ಇದೆಲ್ಲ ಬಹಳ ಅರ್ಥ. ಯಾವುದದು? ಕೇರಳದ ಭಾಷೆ ಕೊಂಕಣಿ ತುಳದ ಮಲಯಾಳಂ ನಿಮ್ಗೆ ಅರ್ಥ ಆಗ್ತದೆ. ಮಲಯಾಳಂ ಹೆಂಗೆ ಕೇಳಿಸಿದ್ರು? ಮಲಯಾಳಂ ನಾವು ಒಬ್ಬರೇ ನೋಡಪ್ಪ, ಇಡೀ ಪ್ರಪಂಚದ ಎಲ್ಲ ಭಾಷೆ ಮಾತಾಡ್ತಾರೆ, ಬಟ್ ಮಲಯಾಳಂ ಅರ್ಥ ಮಾಡ್ತಾರೆ. ಆ ಮಲಯಾಳಂ ಹೆಂಗೆ ಕೇಳಿಸಿದ್ರು? ಅವ್ರು ಕಂಪ್ಲೀಟ್ ದುಬೈ ಭಾಷೆ ಕಲಿತು ಬಹಳ ಒಳ್ಳೇದು ನಿಮಗೆ. ಎದರಿಂದ ಕಪಾನೆ ಕಟ್ಕೊಳ್ತಾರೆ, ಕಪಾನಿಂದ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ದುಬೈ ಭಾಷೆ ಕಲಿತು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಭಾಷೆಗಳು ನೀವೇನು ತಿಂದಿರಲ್ಲ ಅದನ್ನ ನನಗೆ ಭಾಷೆ ಬಗ್ಗೆ ಹಾಸ್ಯ ಹೇಗಿದೆ ನೋಡಿ. ನಿಮ್ಗೆ ಯಾವುದೇ ಆಹಾರ ತಿಂದಿರಲ್ಲ ಹಂಗೆ ನಮ್ಮ ಬಾಯಿ ಆಗಿರ್ಬೇಕಲ್ಲ ನೋಡಿ, ಹಿಂಗೆ ಓಡಾಡ್ತೀವಿ. ಕೋಳಿ ಕಸ ತಿಂದ್ಬಿಡ್ತಾರೆ, ಹಿಂಗೆ ಓಡಾಡ್ತೀವಿ. ಇನ್ನು ಕೆಲವರು ಮರಿ ಸೇರಲೇ ಓಡಾಡ್ತಿರ್ತಾರೆ. ಅದು ಹಂದಿ ಹಿಂದಿ ಜಾಸ್ತಿ ತಿಂದ್ಬಿಟ್ರೆ ಯಾವ. ಹಾಗೆ ನಮ್ಮಲ್ಲಿ ನೋಡಿ, ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಮುದ್ದೆ ತಿಂದು ಬೆಂಗಳೂರು ಕರ್ನಾಟಕದಲ್ಲಿ ಮುದ್ದೆ ಎಫೆಕ್ಟ್ ಇದೆ ನೋಡ್ಬೇಕು. ಮುದ್ದೆ ಎಫೆಕ್ಟ್ ಅದು. ಇನ್ನು ಒಂದೊಂದು ಊರಿನಲ್ಲಿ ಮಂಗಳೂರಿನಲ್ಲಿ ಯಾರು ಇದೆಯಾ? ಎಸ್, ವೆರಿ ಗುಡ್. ಮಂಗಳೂರು ಬಹಳ ಗ್ರೇಟ್. ಮಂಗಳೂರಿನವ್ರು ಬಹಳ ಗ್ರೇಟ್. ಮಿಸ್ ವರ್ಲ್ಡ್ ಅಂಡರ್ ವರ್ಲ್ಡ್ ವರೆಗೂ ಎಲ್ಲ ಅವರೇ ಗ್ರೇಟ್. ನಿಜ. ಈ ಮಂಗಳೂರು ಭಾಷೆ ಹೆಂಗೆ
ಬರಲು ಕಾರಣಕರ್ತರು ಹಗಲಿರುಳು ಇಲ್ಲಿ ಕೂತಿರುವಂತ ನಮ್ಮ ಯುವಕರು ಎಲ್ಲ ಅವರಿಗೆ ನಮ್ಮ ಪ್ರಸನ್ನ ಹಾಗೂ ಅವರೆಲ್ಲ ಸ್ನೇಹಿತರಿಗೆ ಒಂದು ಚಪ್ಪಾಳೆ ಬರಲಿ. ಅದೇ ರೀತಿ ನಮ್ಮ ಈಶ್ವರ ರೆಡ್ಡಿ ಅಣ್ಣ ಅವರು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಅದೇ ರೀತಿ ನಮ್ಮ ಸೋಮು ಅವರು ಸಹ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ, ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಸೋಮು ಅವರು ಒಂದು ಅದ್ಭುತವಾದ ಒಬ್ಬ ಕಲಾವಿದ. ಅವರ ಕಂಠಸಿರಿಯಲ್ಲಿ ರವಿಚಂದ್ರನ್ ಅವರ ಒಂದು ಗೀತೆಯನ್ನು ಹಾಡೋಣ. ನಮ್ಮ ಮುನ್ರಾಜ್ ರೆಡ್ಡಿ ಜೋರಾದ ಒಂದು ಚಪ್ಪಾಳೆ ಬರಲಿ. ನನ್ನ ಆತ್ಮೀಯ ಮಿತ್ರ ಪ್ರಕಾಶ್ ಅವರು, ಅವರಿಗೂ ಸಹ ಜೋರಾದ ಚಪ್ಪಾಳೆ ಬರಲಿ. ಇನ್ನೊಬ್ರು ಪ್ರಕಾಶ್ ಸ್ನೇಹಿತರು, ಅವರಿಗೂ ಚಪ್ಪಾಳೆ ಬರಲಿ. ಪ್ರಸನ್ನ ಆಲ್ರೆಡಿ ಹೇಳಿದ್ದೀನಿ, ಅವರೆಲ್ಲ ಸ್ನೇಹಿತರು ಇಲ್ಲೇ ಕೂತಿದ್ದಾರೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲ ಯುವಕರಿಗೆ, ಅದೇ ರೀತಿಯಾಗಿ ಊರಿನ ಸಹಕಾರ ನೀಡಿದಂತ ಎಲ್ಲ ಊರಿನ ಹಿರಿಯರು, ಮುಖಂಡರು, ಗಣ್ಯ ವ್ಯಕ್ತಿಗಳು ಎಲ್ರಿಗೂ, ಎಲ್ಲ ತಂದೆ ತಾಯಂದಿರು, ಅಕ್ಕ ತಂಗಿಯರು, ಎಲ್ಲ ಯುವಕರು ಎಲ್ರಿಗೂ ನಮ್ಮ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ತಾಯಿ ಭುವನೇಶ್ವರಿ ಎಲ್ರಿಗೂ ಆಯುರ ಆರೋಗ್ಯ ಯಶಸ್ಸನ್ನು ನೀಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ, ಸೋಮು ಅವರ ಕಣ್ಸಿರಿಯಲ್ಲಿ ಒಂದು ಗೀತೆ ಹಾಡೋಣ. ಗೀತೆ ನಂತರ ನಿಮ್ಮ ನೆಚ್ಚಿನ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ನೃತ್ಯ, ವಿಶೇಷವಾದ ನೃತ್ಯವನ್ನ ನಮ್ಮ ಸ್ನೇಹಿತರು ಶೇಕ್ ಇಟ್ ಪುಷ್ಪವತಿ ಗೀತೆಗೆ ಮತ್ತೊಂದು ನೃತ್ಯವನ್ನ ನೋಡೋಣ. La 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 ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಹೇ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಹೇ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಎಲ್ಲ ಕ್ಲಾಪ್ ನೋಡಿರಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮ
ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿದ ಗುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳು ನಿಂತವು ತಾಯೆ ಚೆಲುವ ಕನ್ನಡ ತೊಳೆದೇನಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನುವು ಮನವು ತನವು ಎಲ್ಲ ಕನ್ನಡ ತನುವು ಮನವು ತನವು ಎಲ್ಲ ಕನ್ನಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಹೇ ಪುಣ್ಯಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಚಪ್ಪಳ ಬರಲಿ ಸ್ನೇಹಿತರೆ, ಚಪ್ಪಳ ಬರಲಿ. ನಮ್ಮ ಸೋಮು ಈ ಕಾರ್ಯಕ್ರಮದ ರೂವಾರಿ, ಅದೇ ರೀತಿಯಾಗಿ ವೃತ್ತಿಯಲ್ಲಿ ವಕೀಲರು. ಜೋರಾದ ಒಂದು ಚಪ್ಪಳ ಬರಲಿ ಅವರಿಗೆ. ಅದ್ಭುತವಾದ ಕಲೆಗಾರ, ಅವರಿಗೆ ಅನೇಕ ಚಿತ್ರನಟರ ಅನೇಕ ವಾಹಿನಿಗಳ ಅವ್ರಿಗೆ ಗೊತ್ತಿರುವಂತಹ ಒಂದು ವಿಷಯ. ಅದ್ಭುತವಾದ ಕಲಾವಿದ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ಆತ್ಮೀಯ ಮಿತ್ರರೂ ಹೌದು, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮ ಮುಂದಿನ ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.